ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಪಲಾವ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಎಲ್ಲರೂ ಮಾಡ್ತಾರೆ ಸಾಮಾನ್ಯವಾಗಿ. ಇವತ್ತು ನಮ್ಮ ಮನೇಲಿ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವೀಟ್ ರೆಸಿಪಿ ಅಂದರೆ ಶಾವಿಗೆ ಪಾಯಸನೂ ಕೂಡ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಐಟಮ್ ಎಲ್ಲ ಇವಾಗ ತೆಗೆದಿಟ್ಕೊಂಡಿದ್ದೀನಿ. ಮಶ್ರೂಮ್ ಪಲಾವ್ ಮಾಡೋದಕ್ಕೆ ಏನೇನು ಎಲ್ಲ ಐಟಮ್ ಬೇಕು ಅನ್ನೋದನ್ನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ, ಪುದೀನ, ಮಶ್ರೂಮು ಮತ್ತು ಒಂದು 3-4 ಥರ ತರಕಾರಿ ತೆಗೆದಿಟ್ಕೊಂಡಿದ್ದೀನಿ. 2 ಗೆಡ್ಡೆ ಈರುಳ್ಳಿ ತೆಗೆದಿಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಬೇವು, ಸಾಸಿವೆ ಮಾಮೂಲಿ ಒಗ್ಗರಣೆಗೆ ಏನು ಹಾಕ್ತೀರೋ ಅದನ್ನು ಇಟ್ಕೊಂಡಿದ್ದೀನಿ. ಪಲಾವ್ ಐಟಮ್ ಎಲ್ಲ ಅಲ್ಲ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ತುಪ್ಪ ಹಾಕಿ ಗರಂ ಮಸಾಲೆಗಳು ಏನಿರುತ್ತೆ ಅದನ್ನು ಹಾಕಿ ಫಸ್ಟು ಫ್ರೈ ಮಾಡ್ಕೊಳ್ತೀನಿ. ಪಲಾವ್ ಐಟಮ್ ಎಲ್ಲ ಅದೆಲ್ಲ ಆದಮೇಲೆ ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ್ದೀನಿ. ಈರುಳ್ಳಿನೂ ಸಹ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ತರಕಾರಿ ಆಮೇಲೆ ಹಾಕ್ತೀನಿ. ಫಸ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹಿಂದಿನ ತರಕಾರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಈ ರೀತಿ ಕೈ ಆಡಿಸ್ತಾ ಇರಬೇಕು. ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಟಿರಬೇಕು ಗ್ಯಾಸ್ನ, ಇಲ್ಲಾಂದರೆ ಸೀದೋಗುತ್ತೆ. ನಾನು ಆವಾಗಲೇ ಎಣ್ಣೆ ಹಾಕಿರಲಿಲ್ಲ, ಬರೀ ತುಪ್ಪ ಮಾತ್ರ ಹಾಕಿದೆ. ಈಗ ಎಣ್ಣೆ ಹಾಕಿ ಸ್ವಲ್ಪ ಇದಕ್ಕೆ ಎಣ್ಣೆ ತುಪ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆನೂ ಹಾಕಿದ್ದೀನಿ ಇವಾಗ ಸ್ವಲ್ಪ. ಈಗ ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ನಾನು ಜಜ್ಜಿರೋದು ಹಾಕಿಲ್ಲ, ಪೇಸ್ಟನ್ನು ಹಾಕಿದ್ದೀನಿ. ಈಗ ತರಕಾರಿಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 3-4 ಥರ ತರಕಾರಿ ತೊಗೊಂಡಿದ್ದೀನಿ. ಬೀಟ್ರೂಟು, ಆಲೂಗೆಡ್ಡೆ, ಅಂದರೆ ಅದು ಸಿಪ್ಪೆ ತೆಗೆದು ನಾನು ತೊಗೊಂಡಿದ್ದೀನಿ. ಅದಕ್ಕೆ ಎಲ್ಲ ವೈಟ್ ಕಾಣಿಸ್ತಾ ಇದೆ. ಈಗ ಅದಕ್ಕೇ ಇವಾಗ ತರಕಾರಿ ಹಾಕಿಂದೇ ಮಶ್ರೂಮ್ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ. ಈಗ ಹಿಂದೆಯೇ ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಕೈ ತಿರುಗಿಸ್ತಾನೆ ಇರಬೇಕು, ಅಂದರೆ ತಳ ಅಂಟುತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕು. ಇಲ್ಲಿ ಕೊತ್ತಂಬರಿ, ಪುದೀನ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಕೂಡ ಹಾಗೆ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ಲಾಸ್ಟಲ್ಲಿ ಮೇಲ್ಗಡೆ ಹಾಕೋದಕ್ಕೆ. ಈಗ ಬಿರಿಯಾನಿ ಮಸಾಲಾನ ಹಾಕ್ತಾಯಿದ್ದೀನಿ. ಇದು ಚಿಕನ್ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ನೀವು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಫ್ರೈ ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ಇವಾಗ. ಅದಾದಮೇಲೆ 1-2 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಅದಾದಮೇಲೆ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇವಾಗ. ಅದನ್ನು ಕೂಡ ಚೆನ್ನಾಗಿ ಆ ಮಸಾಲೆಗಳ ಜೊತೆಲಿ ಫ್ರೈ ಮಾಡ್ಕೊಳ್ಬೇಕು. ನೀಟಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಈಗ ಪುಡಿ ಉಪ್ಪು ಹಾಕ್ತಾಯಿಲ್ಲ ನಾನಿಲ್ಲಿ, ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ನೀರು ಹಾಕ್ತೀವಲ್ವ, ನೀರು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಕರಗುತ್ತೆ ಅನ್ನೋದಕ್ಕೋಸ್ಕರ ನಾನು ಪುಡಿ ಉಪ್ಪೇ ಯೂಸ್ ಮಾಡ್ತಾಯಿಲ್ಲ, ಕಲ್ಲುಪ್ಪೇ ಯೂಸ್ ಮಾಡ್ತಾಯಿದ್ದೀನಿ. ಈಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಇಲ್ಲಿ ನಾನು 2.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ನೀವು ನಿಮ್ಮ ಅಳತೆ ಪ್ರಕಾರ ಮಾಡ್ಕೋಬೋದು. ಸಣ್ಣ ಅಕ್ಕಿ ಆದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ತೊಗೋಬೇಕಾಗುತ್ತೆ. ಹಾಗಾಗಿ ಈಗ ಅದಕ್ಕೇ ಇವಾಗ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣನ್ನು ಹಾಕಿ ಅದು ಕುದಿ ಬರಬೇಕು. ಅದು ಕುದಿಯೋವರೆಗೂ ನಾನು ಹಾಗೇ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಕುದಿದಾಗಿದೆ. ಈಗ ಅಕ್ಕಿನೂ ಕೂಡ ತೊಳೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಿಂದೆಯೇ ಸ್ವಲ್ಪ ಕೊತ್ತಂಬರಿ, ಪುದೀನ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ, ಅದನ್ನು ಕೂಡ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಉಪ್ಪು ಚೆಕ್ ಮಾಡಿಕೊಂಡು, ಅಂದರೆ ಟೇಸ್ಟು ಚೆಕ್ ಮಾಡ್ಕೊಳ್ಳಿ. ಈಗಲೇ ಅದು ಚೆನ್ನಾಗಿ ಕುದಿಬೇಕು. ಕುದೀತಾ ಕೈ ಆಡಿಸ್ತಾ ಇರಬೇಕು ಅದನ್ನು. ಆಮೇಲೆ 3/4 ಭಾಗ ಬೆಂದಿದೆ ಅಂದಮೇಲೆ ಪ್ಲೇಟ್ ಮುಚ್ಚಿ ಅದನ್ನು ಮಗ್ಗದಕ್ಕೆ ಬಿಡಬೇಕು. ಈಗ ನೋಡಿ ರೈಸ್ ಎಲ್ಲ ಆಗಿದೆ. ಸರ್ವ್ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ. ಆವಾಗ ಹಾಕ್ಕೊಡ್ಬೇಕು. ಅವನಿಗೆ ತಿಂಡಿ ತಿಂದ್ಬಿಟ್ಟು ಸ್ಕೂಲ್ಗೆ ಹೊರಟಿದ್ದೇನೆ. ಇವಾಗ ಬಾಕ್ಸ್ಗೆ ಎಲ್ಲ ಲಂಚ್ ಬ್ಯಾಗ್ಗೆಲ್ಲ ಹಾಕ್ಕೊಟ್ಟಿದ್ದೀನಿ. ನನ್ನ ಮಗಳಿಗೆ ಇವತ್ತು ರಜಾ. ಇವತ್ತು ಅವಳಿಗೆ ಟ್ರಿಪ್ ಇದೆ, ಮಧ್ಯಾಹ್ನ 2:30ಗೆ ಹೋಗಬೇಕು. ಹಾಗಾಗಿ 6 ದಿನ ಟ್ರಿಪ್ ಹಾಕಿದ್ದಾರೆ. ಭಾನುವಾರ ಬೆಳಗ್ಗೆನೇ ಬರೋದು ಅವಳು. ಅವಳಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಅವಳಿಗೆ ಏನೇನು ಬೇಕೋ ಅದನ್ನು ತೊಗೊಂಡ್ಲಿ ಅಂದ್ಬಿಟ್ಟು ಕರ್ಕೊಂಡೋಗಿದ್ವಿ. ಈಗ ಅಲ್ಲೋದ್ರೆ ಒಂದು 2-3 ಐಟಮ್ ತೊಗೊಂಡು ವಾಪಸ್ ಬಂದ್ವಿ. ಏನೂ ಸೆಟ್ ಆಗಲಿಲ್ಲ. ಹಿಂದಿನ ದಿನವೇ ಅರ್ಧ ಶಾಪಿಂಗ್ ಮಾಡ್ಕೊಂಡಿದ್ವಿ ಏನೇನು ಬೇಕು ಅಂದ್ಬಿಟ್ಟು. ಹಾಗಾಗಿ ಅಲ್ಲಿ ಏನು ತೊಗೊಳಕ್ಕೆ ಹೋಗಿಲ್ಲ, ವಾಪಸ್ ಬಂದ್ವಿ. ಒಂದು 2-3 ಐಟಮ್ ತೊಗೊಂಡು.
ಈಗ ಹಿಂದೆನೇ ಒಂದು ಪಾಯಸ ಮಾಡ್ತಾಯಿದ್ದೀನಿ, ಏನಂದರೆ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ, ಸ್ವೀಟ್ ರೆಸಿಪಿ. ಫಸ್ಟು ಇವಾಗ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ, ದ್ರಾಕ್ಷಿ, ಗೋಡಂಬಿ. ಇಲ್ಲಿ ಗೋಡಂಬಿ ಹಾಕಿಲ್ಲ ನಾನು, ದ್ರಾಕ್ಷಿ ಮತ್ತು ಬಾದಾಮಿ ಹಾಕಿದ್ದೀನಿ ಅಷ್ಟೇ. ನಿಮ್ಮ ಮನೇಲಿ ಗೋಡಂಬಿ ಇದ್ರೆ ಹಾಕ್ಕೊಳ್ಳಿ, ನಮ್ಮ ಮನೇಲಿ ಖಾಲಿಯಾಗಿತ್ತು, ಹಾಗಾಗಿ ಇಷ್ಟೇ ಹಾಕಿ ಮಾಡ್ತಾಯಿದ್ದೀನಿ. ಈಗ ಹಿಂದಿನ ಶಾವಿಗೆನೂ ಕೂಡ ಹಾಕಿ ಹುರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಈಗ ಅದೆಲ್ಲ ಆದಮೇಲೆ ಒಂದು 2 ಏಲಕ್ಕಿ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು, ಹಂಗೆ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಅದು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಹಿಂದಿನೇ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಅಂದರೆ ಅಳತೆ ನೋಡಿ ಹಾಕ್ಕೊಳ್ಳಿ ಸಕ್ಕರೆ, ನೀವು ಯಾವ ರೀತಿ ಮಾಡ್ತೀರಾ, ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಸಕ್ಕರೆ ನೋಡಿ ಹಾಕ್ಕೊಳ್ಳಿ. ಸಕ್ಕರೆ ಎಲ್ಲ ನೀಟಾಗಿ ಸ್ವಲ್ಪ ಹುರ್ಕೊಂಡಿದ್ದೆಲ್ಲ ಆದಮೇಲೆ ಹಿಂದಿನೇ ಹಾಲು ಹಾಕ್ತಾಯಿದ್ದೀನಿ. 1 ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದು, ಜಾಸ್ತಿ ಏನು ಮಾಡ್ತಾಯಿಲ್ಲ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಶಾವಿಗೆ ಎಲ್ಲ ಚೆನ್ನಾಗಿ ಕುದಿಬೇಕು. ಹಾಲು ಕಾಯಿಸ್ಬಿಟ್ಟು ಆಮೇಲೆ ಶಾವಿಗೆ ಹಾಕೋದ್ರಿಂದ ಎಲ್ಲ ಮೆತ್ತಗಾಗ್ಬಿಡುತ್ತೆ ಬೇಗ. ಹಾಗಾಗಿ ನಾನು ಇಲ್ಲಿ ಶಾವಿಗೆ ಹುರ್ಕೊಂಡು ತಣ್ಣಗಿರೋ ಹಾಲನ್ನೇ ಹಾಕ್ತಾಯಿದ್ದೀನಿ ಇಲ್ಲಿ. ನೀವು ಬಿಸಿ ಹಾಲಿಗೆ ಹಾಕೋಕೆ ಹೋಗ್ಬಿಡಿ ಶಾವಿಗೆ, ಹಾಗಾಗಿ ಬೆಂದೋಗುತ್ತೆ ಎಲ್ಲ. ಹೀಗೆ ಮಾಡೋದ್ರಿಂದ ಎಲ್ಲ ಉದುರಾಗಿ ಹಂಗೆ ಇರುತ್ತೆ ಶಾವಿಗೆ. ಹಾಗಾಗಿ ಈಗ ನೋಡಿ ರೆಡಿನೂ ಆಗಿದೆ. ಈಗ ನನ್ನ ಮಗಳು ತಿಂದ್ಬಿಟ್ಟು ಇವಾಗ ಟ್ರಿಪ್ಪೆಲ್ಲ ಪ್ಯಾಕಿಂಗ್ ಆಗಿದೆ. ಈಗ ಹೊರಡಬೇಕು, 2:30 ಹಂಗೆ ಹೊರಡ್ತಾಳೆ ಇವಾಗ. ಎಲ್ಲ 2 ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದಾಳೆ. ಅಂದರೆ 6 ಡೇಸ್ಗೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗಿರೋದು. ಇದು ಪ್ಯಾಕಿಂಗ್ ಆಗೋದೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಶಾಪಿಂಗ್ ಹೋಗಿದ್ದು ಅಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಒಂದು 2-3 ಐಟಮು, ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ, ಒಂದು 2-3 ಐಟಮ್ ತೊಗೊಂಡಿದ್ದು ಅಷ್ಟೇ. ಈಗ ನೋಡಿ 1-2 ಫೋಟೋ ಕ್ಲಿಪ್ಪಿಂಗು ಕೂಡ ಇತ್ತು ಇಲ್ಲಿ, ನನ್ನ ಮಗಳು ತಕ್ಕೊಂಡಿರೋದು. ಎಲ್ಲ ರೆಡಿ ಆದಮೇಲೆ ಈಗ ಹೊರಟಿದ್ದಾರೆ ನೋಡಿ. ಈಗ ಬಸ್ಸೆಲ್ಲ ಮಾಡಿದ್ದಾರೆ, 3 ಬಸ್ ಮಾಡಿದ್ದಾರೆ, ಹೊರಟಿದ್ದಾರೆ. ಈಗ ದೊಡ್ಡ ಲಗೇಜು ಹಿಂದೆ ಡಿಕ್ಕಿಲೇನೋ ಇಟ್ಟರು. ಈಗ ಮಾಮೂಲಿ ಇನ್ನೊಂದು ಬ್ಯಾಗನ್ನು ಅವರು ಇರೋ ಹತ್ರನೇ ಅಲ್ಲಿ ತಿಂಡಿ ಇಂಪಾರ್ಟೆಂಟ್ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ರಲ್ವ, ಸ್ನ್ಯಾಕ್ಸ್ ಎಲ್ಲ, ಅದನ್ನು ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ. ಈಗ ನೋಡಿ 3 ಬಸ್ ಮಾಡಿದ್ದಾರೆ ಇದರಲ್ಲಿ. ಫಸ್ಟ್ನೇ ಬಸ್ಸು ಹತ್ತುತ್ತಾ ಇದ್ದಾಳೆ ನನ್ನ ಮಗಳು ಇವಾಗ. ಇಲ್ಲಿಂದ ಹೊರಡೋದು ಅಷ್ಟೇ. ಇವಾಗ ಎಲ್ಲ ಪೇರೆಂಟ್ಸು ಬಂದಿದ್ದಾರೆ ಕಳಿಸೋದಕ್ಕೆ ಅಂತ ಅಂದ್ಬಿಟ್ಟು. ಪರವಾಗಿ ಇಲ್ಲಿ ನಾನು ಕೂಡ ಬಂದಿದ್ದೀನಿ ಅವಳನ್ನ ಕಳಿಸೋದಕ್ಕೆ ಅಂದ್ಬಿಟ್ಟು. ಎಲ್ಲ ಪೇರೆಂಟ್ಸು ಇಲ್ಲೇ ಇದ್ದಾರೆ ಇವಾಗ. ಅದು ಮೂವ್ ಆದಮೇಲೆ ನಾನು ಮನೆಗೆ ಹೋಗ್ತೀನಿ. ಈಗ ನೋಡಿ ಮೂವ್ ಆಗಿದೆ. ಮೊದಲೇ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಬಿಟ್ಟಿದ್ದರು ಬಸ್ಗಳನ್ನ, ಬೇಗನೆ ಬಂತು ಬಸ್ಸೆಲ್ಲ. ಈಗ ಹೊರಟರು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.